ಎಲ್ರಿಗೂ ನಮಸ್ಕಾರ. ಇವತ್ತು ಬಾರ್ಬಿಕ್ಯೂ ಚಿಕನ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಸ್ಕಿನ್ ಔಟ್ ಚಿಕನ್ ತೊಗೊಂಡಿರೋದು. ಇದು ಬೌನ್ ಇದೆ, ಇದರಲ್ಲಿ MK ಇದೆ ಚಿಕನಲ್ಲಿ. 1 kg ಚಿಕನ್ ಇದೆ. ಇದು ಕೋಳಿ ಎಳೆ ಕೋಳಿ ಆಗಿರಬೇಕು, ತುಂಬ ಬಲ್ತಿರೋದೆಲ್ಲ ತೊಗೋಬಾರ್ದು. ಇದನ್ನು ಏನಂದರೆ 1/4 kg 1.5 kg ಒಳಗೆ ಇರಬೇಕು ಕೋಳಿ. ಇವಾಗ ಇದಕ್ಕೆ ಮಸಾಲ ತೋರಿಸ್ಕೊಡ್ತೀನಿ ನಾನು. ಮಸಾಲ 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿನ ಚೆಂದಾಗೆ ಕುಟ್ಟಿಬಿಟ್ಟಿಟ್ಟಿರೋದು. ಒಂದು 6 ಮೆಣಸಿನ್ಕಾಯಿ ಖಾರ ಇರೋದು, ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಖಾರದ ಪುಡಿ, 1 ಸ್ಪೂನು ಮೆಣಸು ಪುಡಿ, ಸ್ವಲ್ಪ ತುಪ್ಪ ಇಲ್ಲಾಂದ್ರೂ ನೀವು ಬಟರ್ ಹಾಕ್ಕೋಬೋದು. ಇವಾಗ ಇಷ್ಟನ್ನು ನಾನು ಮಿಕ್ಸ್ ಹಾಕ್ಕೊಳ್ಳೋಣ. ಇದನ್ನು ಮೊಸರು, ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಯಾಕಂದ್ರೆ ಮೊಸರು ಹಾಕಿರ್ತೀವಲ್ಲ, ನಿಂಬೆಹಣ್ಣು ಭಾಳ ಬೇಡ. ಇವಾಗ ಚೆನ್ನಾಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು, ಸ್ಪೂನಲ್ಲೆಲ್ಲ ಆಗಲ್ಲ. ಇದು ಚೆಂದಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆಂದಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸರಿ ಟೇಸ್ಟ್ ನೋಡಿ, ಉಪ್ಪು ಕಮ್ಮಿ ಇದೆಯಾ ಹೆಂಗಂತ. ಸೂಪರಾಗಿದೆ. ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಕರೆಕ್ಟಾಗಿದೆ. ಇದೆಲ್ಲ ಇವಾಗ ನಾನು ಚಿಕನ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು ಇದು. ಅದನ್ನ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇವಾಗ ಹಾಕ್ಕೊತಾ ಇದ್ದೀನಿ, ಆವಾಗಲೇ ಹಾಕಿಲ್ಲ ನಾನು. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ. ಇಷ್ಟು ಬೇಕು, ಅರ್ಧ ಸ್ಪೂನಷ್ಟು. ನೀಟಾಗಿ ಕಲ್ಲು ಸಿಕ್ಕಿದ್ದೀನಿ. ಇವಾಗ ಏನಿಲ್ಲ ಅಂದರೆ ಒಂದು 2 ಅವರು ಇದು ನೆನಿಬೇಕು, ಚೆಂದಾಗಿ ನೆನಿಬೇಕು. ನೆಂದಷ್ಟು ತುಂಬ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಇದು. ನೆನಿಬೇಕು. ಇಜ್ಲಿ ಕಾಯಿಸ್ತಾ ಇದ್ದೀನಿ ನಾವು. ಮೇಗೆ ಮಾಡಿದ್ದೀನಿ. ಇಜ್ಲಿ ಹಾಕಿದರೆ ಚೆನ್ನಾಗಿ ಕಾದಿದೆ, ಬೆಂಕಿ ಆಗಿದೆ. ಇವಾಗ ಇದಕ್ಕೆ ನಾನು ಇದು ಹೊಸದು ನಾವು ತಂದಿರೋದು, ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವು. ಬೆಂಕಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು. ಕಾಯಿಸಿ ನೋಡಿ ಎಷ್ಟು ಚೆನ್ನಾಗಿ ಬೆಂಕಿ ಆಗಿದೆ. 10 ನಿಮಿಷದಲ್ಲಿ ಬೆಂಕಿ ಮಾಡ್ಬೋದು. ಉರಿ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆಯೂ ಬೆಂಕಿ ಇದೆ. ಮೇಲೆ ನೋಡಿ ಗ್ರಿಲ್ ಇದು ಇಟ್ಟಿದ್ದೀನಿ. ಗಾಳಿ ಹೊಡಿಬೇಕು ಚೆನ್ನಾಗಿ, ಬೆಂಕಿ ಇದಾಗಬೇಕು, ಚೆನ್ನಾಗಿ ಬೆಂಕಿ ಆಗಬೇಕು. ಇದು ಹೊಸದಲ್ವಾ, ಅದಕ್ಕೆ ಅಲ್ಲೊಂದು ಸ್ಟ್ಯಾಂಡ್ ಹಾಕಿದ್ದೀನಿ ನಾನು. ಹೊಸದಂತ ಇದು ಮನೇಲಿದ್ದು ಸ್ಟ್ಯಾಂಡು. ಸುಡ್ತಾ ಅದ್ರ ಮೇಲೆ ಡೈರೆಕ್ಟಾಗಿ ನಾವು ಮಾಡ್ಕೋಬೋದು. ಇದು ಹೊಸದಲ್ವಾ, ಒಂಥರ ಪೇಂಟ್ ಸ್ಮೆಲ್ಲೆಲ್ಲ ಬರುತ್ತೆ. ಅದಕ್ಕೋಸ್ಕರ ಇದು ರಿಂಗ್ ಹಾಕ್ಕೊಂಡಿರೋದು ನಾವು. ಒಂದೊಂದೇ ಇದ್ರ ಮೇಲೆ ಇಡಬೇಕು. ಈ ದಪ್ಪ ಪೀಸು ನೋಡಿ ಈ ಥರ ಸುಡ್ಬೋದು. ಇದು ಎಣ್ಣೆ ಸವರ್ಬೇಕು ಚೆನ್ನಾಗಿ ಅದ್ರ ಮೇಲೆ. ಇದು ನೋಡಿ ಮೀಡಿಯಮ್ ಸೈಜ್ ಚಿಕನ್ ಇದು ನೋಡಿ. ಕಡ್ಡಿಗೆ ಚುಚ್ಚಿಬಿಟ್ಟು ಅದರದ್ದೇ ಬಂದಿದೆ ರಾಡು, ಅದಕ್ಕೆ ಚುಚ್ಚಿಬಿಟ್ಟು ಇದನ್ನು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಚುಚ್ಚಬೇಕು. ಒಂದು 7-8 ಪೀಸ್ ಚುಚ್ಬೋದು ಇದಕ್ಕೆ. ಸಾಕು, ನಾನು ಇಷ್ಟು ಚುಚ್ಚಿದ್ದೀನಿ. ಮುಂದೆ ಒಂದು ಈರುಳ್ಳಿ ಸುಮ್ಮನೆ ಹಂಗೆ ಒಂದು 6 ಪೀಸ್ ಚುಚ್ಚಿದ್ದೀನಿ ನಾನು ನೋಡಿ. ಇದನ್ನು ಈ ಥರ ಸೈಡಲ್ಲಿ ಇಡ್ಬೋದು. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಗಾಳಿ ಹೊಡಿತಾ ಇರ್ಬೇಕು, ಬೆಂಕಿ ಆಗಬೇಕಂದ್ರೆ. ತುಂಬ ಐಟಮು ಇದರಲ್ಲಿ ಮಾಡ್ಬೋದು ನಾವು. ಸರಿ ತಿರ್ಗಿಸಿ ಹಾಕ್ಕೊಳ್ಳೋಣ. ನೋಡಿ ಹಿಡ್ದೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ತಿರ್ಗಿಸಿ ಹಾಕಿದ್ಮೇಲೆ ಒಂದು ಸರಿ ಎಣ್ಣೆ ಸವರಬೇಕು. ಹಿಡಿಯಲ್ಲ, ಅದು ಮಾಡ್ತಾ ಅದು ಹಳೇದಾಗ್ಬಿಟ್ರೆ ಸ್ವಲ್ಪ ಹಿಡಿಯಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಐಟಮ್ ಬೇಕಾದ್ರೂ ಇದರಲ್ಲಿ ಮಾಡ್ಕೋಬೋದು ನಾವು. ಹೊಸದು ಇದು ಇನ್ನೂ ತಂದಿರೋದು ನಾವು. ಎಣ್ಣೆ ಹಚ್ತಾ ಇರಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಕಡ್ಡಿದ್ದು ನೋಡಿ, ಅದು ಕೂಡ ಹಿಡಿದಿಲ್ಲ.
ಅಷ್ಟೇ 2-3 ಟೈಮ್ ತಿರುಗಿಸ್ಬಿಟ್ರೆ ಇದು ರೆಡಿ ಆಯಿತು ಅಂತ ಚಿಕನ್ನು. ಅವಾಗವಾಗ ತಿರುಗಿಸ್ತಾ ಇರಬಾರ್ದು. ಇದು ರೆಡಿಯಾಗಿದೆ ಇವಾಗ ಚಿಕನ್ನು. ನಾನು ತೆಗಿಯೋಣ, ಬಾಳೆ ಎಲೆ ತೆಗಿತಾರೆ ನೋಡಿ. ತುಂಬ ಚೆನ್ನಾಗಿ ಬೆಂದಿದೆ. ಸೂಪರಾಗಿ ಬಂದಿದೆ ನೋಡಿ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಸಣ್ಣ ಪೀಸನ್ನು ಹಾಕ್ಕೊಳ್ಳೋಣ. ಅದು ಸುಟ್ಟಿದೆ ನೋಡಿ, ಹಾಕ್ಕೊಂಡಿದ್ದೀನಿ ನಾನು. ಇದು ಮೆವಾನಿಸ್ಸು ಇಟ್ಟಿರೋದು. ಇದ್ರ ಜೊತೆಗೆ ಇದು ಸಕ್ಕತ್ತಾಗಿರುತ್ತೆ ತಿಂದರೆ.